ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಕಣ್ಮಣಿ ಹಾಗೂ ಅಭಿವೃದ್ಧಿಶೀಲರಾದಂಥ ಇಡೀ ದೇಶದಲ್ಲಿಯೇ ತಮ್ಮ ಯೋಜನೆಗಳನ್ನು ಕಾರ್ಯಗತಗೊಳಿಸಿದಂತಹ ಗ್ಯಾರಂಟಿ ಸಿದ್ದರಾಮಯ್ಯವರು ಹಾಗೂ ಭಾಗ್ಯಗಳ ಸಿದ್ದರಾಮಯ್ಯನವರು ಇಂದು ಒಂದು ಹೊಸ ದಾಖಲೆಯನ್ನು ಸಾಧಿಸಿದ್ದಾರೆ. ಅದೇ ದಾಖಲೆ ಯಾವುದೆಂದರೆ ಇಡೀ ಕರ್ನಾಟಕ ರಾಜ್ಯದ ಸ್ವಾತಂತ್ರ್ಯ ನಂತರ ಹೆಚ್ಚು ಸಮಯದಲ್ಲಿ ಅವರು ಹೆಚ್ಚು ವರ್ಷಗಳು ಮುಖ್ಯಮಂತ್ರಿಯಾಗಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಇದು ಅವರ ಒಂದು ಪ್ರಾಮಾಣಿಕತೆ, ದಕ್ಷತೆ ಹಾಗೂ ಈ ಒಂದು ಸಮಾಜ ಬಗ್ಗೆದ ಕಳಕಳಿ, ಬಡ ಜನರ, ದೀನ ದಲಿತರ, ಮಹಿಳೆಯರ ಬಗ್ಗೆ ಇದ್ದಂಥ ಅವರ ಒಂದು ಕಳಕಳಿ ಇವಾಗ ಅವರು ಈ ಒಂದು ಶ್ರೇಷ್ಠ ಒಂದು ಸಾಧನೆ ಮಾಡಲು ಸಾಧ್ಯ ಆಗಿದೆ. ಇದಕ್ಕೆಲ್ಲಕ್ಕೂ ಮುಖ್ಯ ಕಾರಣ ಏನೆಂದರೆ ಅವರು ಬಸವ ತತ್ವ ಸಿದ್ಧಾಂತಗಳ ಮೇಲೆ ನಡೆದಿದ್ದು. ಬಸವ ತತ್ವ ಸಿದ್ಧಾಂತಗಳು ಸಮಾನತೆಯನ್ನು ಇಡೀ ಜಗತ್ತಿಗೆ ಸಾರಿದಂತಹ ತತ್ವ ಸಿದ್ಧಾಂತಗಳು. ಆ ಸಿದ್ಧಾಂತಗಳ ಮೇಲೆ ಸಾಗಿದಂತಹ ಆ ಒಂದು ತತ್ವ ಸಿದ್ಧಾಂತಗಳನ್ನು ಸಂಪೂರ್ಣವಾಗಿ ತಮ್ಮ ಜೀವನದಲ್ಲಿ ಒಳಗೊಂಡು ಈ ಒಂದು ಕಾರ್ಯಗಳನ್ನು ಮಾಡಿದ್ದರಿಂದ ಅವರು ಈ ಸಾಧನೆ ಮಾಡಲು ಸಾಧ್ಯ ಆಗಿದೆ ಅಂತ ನನಗೆ ಅನಿಸ್ತದೆ. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡಲಾರ್ದಂತಹ ಕೆಲಸಗಳು ಇವತ್ತು ಮಾಡಿ ಕರ್ನಾಟಕ ರಾಜ್ಯದ ಒಂದು ಬಡ ಜನರ, ಮಹಿಳೆಯರ, ರೈತರ ಪರವಾಗಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಅವರ ಜೀವನವನ್ನು ಉನ್ನತ ಮಟ್ಟದಲ್ಲಿ ಒಯ್ಯುವಂಥ ಕೆಲಸಗಳನ್ನು ಮಾಡಿದ್ದಾರೆ. ವಿರೋಧಿಗಳು ಕೂಡ ಅವರನ್ನು ಮೊದಲು ವಿರೋಧ ಮಾಡಿ ನಂತರ ಅವರದೇ ಯೋಜನೆಗಳನ್ನು ಇಡೀ ಭಾರತ ದೇಶದಲ್ಲಿ ಕಾರ್ಯಗತಗೊಳಿಸಿದ್ದಾರೆ. ಆದ್ದರಿಂದ ಇಂದು ನಮ್ಮೆಲ್ಲರ ಒಂದು ಜಾತ್ಯತೀತ ನಾಯಕರು ಹಾಗೂ ಅವರು ಹಲವಾರು ನಾಯಕರ ಜೊತೆ ಕೆಲಸಗಳು ಮಾಡಿದಂಥ ಅನುಭವವನ್ನು ಹೊಂದಿದ್ದಾರೆ. 1983ರಿಂದ ಇಲ್ಲಿಯವರೆಗೆ ಇಡೀ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅವರ ಹೆಗಡೆಯವರಂಥ ಪ್ರಾಮಾಣಿಕ ಆಡಳಿತ ಹಾಗೂ ದೇವೇಗೌಡರಂಥ ಹೆಂಗೆ ಶ್ರಮ ವಹಿಸಿ ಸಂಘಟನೆ ಮಾಡುವುದು ಹಾಗೂ ಬೊಮ್ಮಾಯಿಯವರು ಯಾವ ರೀತಿ ಜಾತ್ಯತೀತ ನಾಯಕರಾಗಿದ್ದರು, JS ಪಟೇಲರು ಎಲ್ಲರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟು ಆಡಳಿತವನ್ನು ನಡೆಸಿದಂಥವರು. ಅಂಥ ಎಲ್ಲರ ರಾಹುಲ್ ಗಾಂಧಿಯವರು ಯಾವ ರೀತಿ ಶ್ರಮಪಟ್ಟು ಯುವ ನಾಯಕರು ಇಡೀ ದೇಶದಲ್ಲಿ ಪಾದಯಾತ್ರೆಯನ್ನು ಮಾಡಿ ಒಂದು ಸಾಧನೆ ಮಾಡಿದರು. ಅವರೆಲ್ಲರ ಒಂದು ಗುಣಗಳು ಇವರಲ್ಲಿ ಇವೆ. ಆದ್ದರಿಂದ ಇಂದು ನಮ್ಮೆಲ್ಲರ ಕಣ್ಮಣಿಯಾದಂಥ ಸಿದ್ದರಾಮಯ್ಯನವರು ಈ ಸಾಧನೆ ಮಾಡಿದ್ದರಿಂದ ಅವರಿಗೂ ಶುಭಾಶಯಗಳು ಸಲ್ಲಿಸುತ್ತಾ ನಮ್ಮ ಕನ್ನಡದ ರಾಜ್ಯ ಜನತೆಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ ಅಂತ ಹೇಳಲು ಬಯಸುತ್ತೇನೆ.